ಸಿನಿಮಾ ಹೆಣ್ಮಕ್ಳು ಕೂಡ ನೋಡ್ಬೋದಾ ಇದು? ಸರ್ ಅದಕ್ಕೆ ನಾನು ಉತ್ತರ ಹೆಣ್ಮಕ್ಳ ಕೈಲೇ ಕೊಡಿಸ್ತೀನಿ ಇವಾಗ. ಒಂದು ನಿಮಿಷ ಮೇಡಮ್ ಹೇಳ್ರಿ, ಹೆಣ್ಮಕ್ಳು ಈ ಫಿಲಮ್ ನೋಡ್ಬೋದಾ? ಖಂಡಿತ ನೋಡ್ಬೋದು, ಯಾಕೆ ನೋಡಬಾರ್ದು? ನೋಡ್ಬೋದು ಬಂದು. ಅದರಲ್ಲಿ ಏನೋ ಸೀನ್ ಏನೂ ಇಲ್ಲ, ಫ್ಯಾಮಿಲಿ ಎಲ್ಲ ಫುಲ್ ಬಂದು ನೋಡ್ಬೋದು. ತುಂಬ ಕಡೆ ನಡೀತಾ ಇರೋದೇ ಈ ಮೂವಿದಲ್ಲಿ ತೋರಿಸಿರೋದು, ರಿಯಲ್ ಲೈಫಲ್ಲಿ ನಡೀತಾ ಇರೋದೇ ಈ ಮೂವಿದಲ್ಲಿ ತೋರಿಸಿದ್ದಾರೆ. ಹೆಣ್ಮಕ್ಳು ನೋಡಬಾರ್ದು ಅನ್ನೋದು ಏನಿಲ್ಲ, ಬಂದು ವಿಸಿಟ್ ಮಾಡಿ. ಮೇಡಮ್ ಸಿನಿಮಾ ಉಚಿತವಾಗಿ ತೋರಿಸಿದ್ದಾರೆ ಇವತ್ತು. ಹೌದು. ಸಿನಿಮಾ ಇಷ್ಟ ಆಗಿದೆ ಅಂತ? ಖಂಡಿತ ಇಷ್ಟ ಆಗಿದೆ, ಮೂವಿ ಇಷ್ಟ ಆಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ಸರ್ ಈಗ ಸೊ ಅಣ್ಣ ಇವಾಗ ನಿಮ್ಮ ಕೈಲೇ ಉತ್ತರ ಕೊಡಿಸ್ತೀವಿ, ಹೆಣ್ಮಕ್ಳು ನೋಡ್ಬಾರ್ದಾ ನೋಡ್ಬೇಕಾ ಅಂತ. ಯಾಕೆ ಅಣ್ಣ ಏನೈತೆ ಮೂವಿಲಿ ಅಂಥದ್ದು? ನೀವು ಬಂದು ನೋಡ್ರಿ, ನೀವು ಕೇಳಿದ ಪ್ರಶ್ನೆಗೆ ನಿಮ್ಗೆ ಹತ್ರ ಉತ್ತರ ಕೊಡಿಸಿದ್ದೀನಿ. ಈಗ ಬೇರೆ ಪ್ರತಿಯೊಬ್ಬ ಫ್ಯಾಮಿಲಿನೂ ಬಂದು ಈ ಮೂವಿ ನೋಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಜೊತೆಗೆ ಬ್ಯಾಟು ಅಣ್ಣನೂ ಇದ್ದಾರೆ, ನಮ್ಮ ಸೂರ್ಯ ಅಣ್ಣನೂ ಇಲ್ಲೇ ಇದ್ದಾರೆ. ಅವ್ರ ಕೈಲೂ ನಾನು ಈಗ ಹೇಳಿಸ್ತೀನಿ, ಯಾಕೆ ಮೂವಿ ನೋಡಬೇಕು ಯಾಕೆ ನೋಡಬಾರ್ದು ಅಂತಲೂ ಯಾವುದೂ ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗನೂ ಬಂದು ಮೂವಿ ನೋಡಬೇಕು, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಈ ಮೂವಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ, ಅಷ್ಟು ವಿನಂತಿ. ಸೊ ಸಿನಿಮಾದಲ್ಲಿ ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ. ವಿಜಯ್ ಪ್ರಕಾಶ್ ಸರ್, ಕೈಲಾಶ್ ಖೇರ್ ಸರ್, ಆಂಟೋನಿ ದಾಸ್ ಅವರು ಇವರೆಲ್ಲ ಸಾಂಗ್ಸ್ಗಳನ್ನ ಹಾಡಿದ್ದಾರೆ. ಆ್ಯಂಡ್ ಮಗು ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಅವರು ಸೂರ್ಯಣ್ಣ ಇದ್ದಾರಲ್ಲ, ಅವರ ರಿಯಲ್ ಮಗಳೇನೆ. ಸೊ ಆ ಮಗುದು ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸು. ಸೊ ಫಸ್ಟ್ ಟೈಮ್ ಅಂತ ಎಲ್ಲೂ ಗೊತ್ತಾಗಲ್ಲ, ಆ ಮಗು ಬಗ್ಗೆ ಆ್ಯಕ್ಚುಲಿ ಯಾರೂ ಮಾತಾಡಿಲ್ಲ. ಸೊ ಇದೊಂದು ಪಾಸಿಟಿವ್ ಪಾಯಿಂಟು. ಆ್ಯಂಡ್ ಫೈಟಿಂಗ್ ಸೀನ್ಸ್ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ನಂದು ಬ್ಯಾಟುದು ಏನು ಟ್ರ್ಯಾಕ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ, ಎಷ್ಟೊಂದು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಇವರು ಸೀಕ್ವೆನ್ಸಸ್ಗಳನ್ನೆಲ್ಲ ಇಡಬೇಕಿತ್ತು ಅಂತ ಹೇಳಿದ್ದಾರೆ. ಆ್ಯಂಡ್ ರಿಲೀಸ್ ಆಗಬೇಕಾದ್ರೆ ಅಣ್ಣಮ್ಮ ಟೆಂಪಲಿಂದ ನಮ್ಮ ಹೀರೋ ಸರ್ ಯಾರಿದ್ದಾರೆ ಅವರು ಥಿಯೇಟರ್ವರೆಗೂ ಉರುಳು ಸೇವೆ ಮಾಡಿದ್ರು. ಅದು ಏನೇ ಆಗಿರಲಿ ಎಫರ್ಟ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ನಾನು ಏನಕ್ಕೆ ಗೊತ್ತಾ, ಬರೀ ಪಾಸಿಟಿವ್ ಪಾಯಿಂಟ್ಸ್ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಸ್ವಲ್ಪ ಗೊತ್ತಾಗದಿರೋರಿಗೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಪಾಯಿಂಟ್ಸ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ರಿಯಲ್ ರೌಡೀಸ್ಗಳೆಲ್ಲ ಓಮ್ ಸಿನಿಮಾದ ನಂತರ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರನ್ನ ಆ್ಯಕ್ಟ್ ಮಾಡೋದಕ್ಕೆ ಒಪ್ಸೋದಿದೆಯಲ್ಲ, ಅದಕ್ಕೆ ಜಾಸ್ತಿ ಗಟ್ಸ್ ಬೇಕು ಸರ್, ಆಯಿತಾ? ಅದಕ್ಕೆ ಜಾಸ್ತಿ ಪೇಷನ್ಸು ಕೂಡ ಬೇಕು. ಆ್ಯಂಡ್ ಸಪ್ತಮಿ ಗೌಡ ಅವರ ತಂದೆಯವರು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹರೀಶ್ ರಾಯ್ ಅವರ ಕೊನೆ ಸಿನಿಮಾ ಇದು. ಅವರು ಯಾವ ರೀತಿಯ ಒಂದು ಪ್ಯಾಷನೇಟ್ ಆರ್ಟಿಸ್ಟ್ ಅಂತಂದರೆ, ನಮಗೆ ಆ್ಯಕ್ಟ್ ಮಾಡಿ ಡಬ್ಬಿಂಗ್ ಕೂಡ ಮುಗಿಸಿ ಅದೆಲ್ಲ ಅವರ ಕೆಲಸ ಕಂಪ್ಲೀಟ್ ಮುಗಿದ ಮೇಲೆ ಅವರೆಲ್ಲ ನಮ್ಮನ್ನ ಆಗಲೇ ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು, ಯಾಕಂದರೆ ಥ್ರೂಔಟ್ ಅವ್ರ ಮೂವಿ ಅವ್ರದ್ದು ಒಂದು ಕ್ಯಾರೆಕ್ಟ್ರು ಕ್ಯಾರಿ ಆಗುತ್ತೆ, ಸ್ಟ್ರಾಂಗ್ ಕ್ಯಾರೆಕ್ಟ್ರು. ಸೊ ಅವರ ಒಂದು ಕೊನೆಯ ಮೂವಿ ಇದು. ಯಾಕೆ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿರ್ಬೋದು. ಇದನ್ನೆಲ್ಲ ಸ್ವಲ್ಪ ಯಾರ್ಯಾರು ವೀಡಿಯೋಸ್ ಮಾಡ್ತಿದ್ದಾರೆ ಪಾಪ, ಬರೆದು ಹಾಕ್ತಿದ್ದಾರೆ, ಅವ್ರಿಗೆಲ್ಲ ಈ ಪಾಸಿಟಿವ್ ಪಾಯಿಂಟ್ಸ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಕಾಕ್ರೋಚ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಇನ್ಯಾರು ಬಾಡಿ ಬಿಲ್ಡರ್ಸ್ ಸರ್, ಎಷ್ಟು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಾಡಿ ಬಿಲ್ಡರ್ಸ್ಗೆ ಈ ರೀತಿಯ ಒಂದು ಬಿಲ್ಡಪ್ ಸೀನ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಕಾಮರಾಜ್ ಸರ್ ಅವರು ಐ ಮೂವಿಯಲ್ಲಿ ವಿಕ್ರಮ್ ಸರ್ ಜೊತೆ ಆ್ಯಕ್ಟ್ ಮಾಡಿದವರು, ಸ್ಕ್ರೀನ್ನ ಶೇರ್ ಮಾಡಿದಂಥವ್ರು, ಅವ್ರನ್ನ ಒಂದು ಕರೆಸಿ ಬಾಡಿ ಬಿಲ್ಡರ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಟ್ರ್ಯಾಕ್ ಪ್ಲೇ ಆಗುತ್ತೆ. ಆಮೇಲೆ ಹೀರೋಯಿನ್ ಸಿನಿಮಾ ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಅದರದೇ ಆದಂಥ ತೂಕ ಇದೆ, ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನಿಮ್ಗೆ ಬಂದರೆ ತುಂಬಾ ಬ್ರಿಸ್ಕಾಗಿ ಹೋಗುತ್ತೆ, ಎಲ್ಲೂ ಲ್ಯಾಗ್ ಆಗಲ್ಲ ನಿಮಗೆ, ಒಂದಾದ್ಮೇಲೆ ಒಂದು ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ನಾನು ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆನೇ ಮಾತಾಡಿದ್ದೀನಿ. ಮಂಡ್ಯದಲ್ಲಿ ಶೋ ಓಪನ್ ಆಗಬೇಕು ಅಂತ ಇವಾಗ ಕೇಳ್ಕೊತಾ ಇದ್ದಾರೆ. ಹೌದು, ಅದ್ರ ಬಗ್ಗೆ ಕೂಡ ಮಂಡ್ಯದಲ್ಲಿ ಈಗ ಸೆಲೆಬ್ರಿಟೀಸ್ ಬಂದು ಆ್ಯಕ್ಚುಲಿ ಏನು ಗೊತ್ತಾ ಸರ್, ನಮ್ಮ ಸಿನಿಮಾ ಜಾಸ್ತಿ ಸಿಂಗಲ್ ಸ್ಕ್ರೀನ್ ಸಿಗಬೇಕಿತ್ತು ಈ ರೀತಿಯ ಒಂದು ಸಿನಿಮಾಗೆ. ವೈ ಬಿಕಾಸ್ ನಾವು ಮಾಸ್ ಆಡಿಯನ್ಸ್ನೇ ಇದನ್ನು ಇಷ್ಟಪಡೋದು, ಈ ರೀತಿಯ ಒಂದು ಸಿನಿಮಾಗಳನ್ನ. ಸೊ ಹಾಗಾಗಿ ನಮಗೆ ಸಿಂಗಲ್ ಸ್ಕ್ರೀನ್ಸ್ ಜಾಸ್ತಿ ಬೇಕಿತ್ತು ಬೇರೆ ಊರುಗಳಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ದಾವಣಗೆರೆ ಆಗಿರ್ಬೋದು ಅಥವಾ ಇನ್ನು ಕೆಲವು ಊರುಗಳಿದೆ, ಶಿವಮೊಗ್ಗ ಆಗಿರ್ಬೋದು, ಅಲ್ಲೆಲ್ಲ ಕೂಡ ನಾವು ಪ್ರಯತ್ನ ಪಡ್ತೀವಿ, ಎಕ್ಸ್ಟೆಂಡ್ ಮಾಡ್ತೀವಿ. ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ರಿಲೀಸ್ ಆಗ್ತಾ ಇದೆ ನಾಳೆ. ಸೊ ಅದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಕೂಡ ಡಿ ಬಾಸ್ ಫ್ಯಾನೇ. ಎಷ್ಟೊಂದು ಅವರ ಒಂದು ಇನ್ಸಿಡೆಂಟ್ ನಡೆದಾಗ ಎಷ್ಟೊಂದು ಜನದ ಹತ್ರ ಮೈಕ್ ಹಿಡ್ಕೊಂಡು ಹೋದಾಗ ಅವರೆಲ್ಲ ಅಪೋಸ್ ಮಾಡ್ತಾಯಿದ್ರು ಮಾತಾಡೋದಕ್ಕೆ. ಅಂಥ ಟೈಮಲ್ಲಿ ಒಂದು ವಾಯ್ಸ್ ರೈಸ್ ಮಾಡಿ ಅವ್ರ ಬಗ್ಗೆ ಮಾತಾಡಿ, ಈ ಒಂದು ಫೇಕ್ ಅಕೌಂಟ್ ಏನಿದೆ ಅವ್ರದ್ದು ವ್ಯಕ್ತಿದು, ಅದರಿಂದ ನನಗೂ ಮೆಸೇಜ್ ಬಂದಿದೆ ಅಂತ ಸರ್, ಅದನ್ನು ಹೇಳ್ಕೊಳ್ಳೋದಕ್ಕೂ ಓಪನ್ ಆಗಿ ಗಟ್ಸ್ಬೇಕು. ಅದಕ್ಕೂ ತುಂಬ ಜನ ಬಂದರು, ಬಕೆಟು ಅದು ಇದು ಅಂತಲ್ಲ. ಸೊ ಬಕೆಟ್ ಹಿಡಿಯೋ ಕೆಟಗರಿಗೆ ಸೇರಲ್ಲ ಸರ್ ನಾನು. ಹಂಗೇನಾದರೂ ಹಿಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಅಂಡೇನೇ ಹಿಡಿತೀನಿ, ಬಕೆಟ್ ಹಿಡಿಯಲ್ಲ. ಸೊ ಬಕೆಟ್ ಹಿಡಿಯೋ ಕೆಟಗರಿ ಅಂತಲ್ಲ. ನನಗೆ ಏನಕ್ಕೆ ಡಿ ಬಾಸ್ ಅವ್ರು ಇಷ್ಟ ಅಂತಂದರೆ, ನಂತರನೇ ಅವರು ನೇರವಾಗಿ ಮಾತಾಡ್ತಾರೆ. ಯಾರ್ಯಾರು ನೇರವಾಗಿ ಮಾತಾಡ್ತಾರೆ ಅವ್ರು ಬೇಗ ನಿಷ್ಠೂರ ಆಗ್ತಾರೆ, ಜನಗಳಿಗೆ ಏನಾದರೂ ಮಾಡಬೇಕಲ್ಲ ಇವ್ರಿಗೆ ಅಂತ ಟಾರ್ಗೆಟ್ ಮಾಡ್ತಿರ್ತಾರೆ ಅವ್ರನ್ನೇ. ಸೊ ಹಾಗಾಗಿ ನನಗೆ ಡಿ ಬಾಸ್ ಅವ್ರು ತುಂಬ ಇಷ್ಟ. ಆ್ಯಂಡ್ ಮಂಡ್ಯದಲ್ಲಿ ರಿಲೀಸ್ ಆದಾಗ ಖಂಡಿತವಾಗ್ಲೂ ಎಲ್ಲ ಡಿ ಬಾಸ್ ಫ್ಯಾನ್ಗಳು ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದ್ರ ಬಗ್ಗೆ ಡೌಟೇ ಬೇಡ. ವೈ ಬಿಕಾಸ್ ನಾನು ಇದೊಂದು ವಿಷಯದಲ್ಲೇ ನಾನು ಡಿ ಬಾಸ್ ಬಗ್ಗೆ ಮಾತಾಡಿಲ್ಲ. ಈವನ್ ನೀವು ಹುಡುಗರು ನೀವು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ, ಅವರ ಸಾಂಗ್ ಬಂದಾಗ ಆಗಿರ್ಬೋದು ಅಥವಾ ಇಂಟರ್ವ್ಯೂಸಲ್ಲಿ ಆಗಿರ್ಬೋದು, ತುಂಬ ಕಡೆ ನಾನು ಮಾತಾಡಿದ್ದೀನಿ. ಎಲ್ಲಿ ಹೋದ್ರು ಸರ್, ನನ್ನ ಒಂದು ಪೋರ್ಟರು, ನಮ್ಮ ಮನೆಗೆ ಪೋರ್ಟರ್ ಬುಕ್ ಮಾಡಿದ್ರೆ ಆ ಹುಡುಗ ಯಾರು ಇದ್ದಾರೆ ಅವ್ರು ಡಿ ಬಾಸ್ ಫ್ಯಾನ್ ಆದರೆ ನನ್ನ ಹತ್ರ ಬಂದು, ಮ್ಯಾಮ್ ನೀವಲ್ವಾ ಅವತ್ತೆಲ್ಲ ನಮ್ಮ ಬಾಸ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾರೆ. ರ್ಯಾಪಿಡೋ ಗೈಸು, ಆಟೋದವರು ತುಂಬಾ ರೆಕಗ್ನೈಸ್ ಮಾಡ್ತಾರೆ. ನಾಳೆ ಮಂಡ್ಯದಲ್ಲಿ ಸೂರ್ಯಣ್ಣ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ನಂಬಿಕೆ ಇದೆ ಬಿಡಿ ಸರ್, ಡೌಟೇ ಇಲ್ಲ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ. ಯಾಕೆ ಹೇಳಿ,
ಅವ್ರೊಂಥರ ಕ್ರೇಜಿ ಸರ್ ಅವರು. ಈಗ ಒಂದು ಇಶ್ಯೂ ಆಯಿತು ಸರ್, ಲೋಟ ಮತ್ತು ಸಿಗರೇಟ್ ದಿನೋ ಬಂತು ಒಂದು ಇಶ್ಯೂ ಆಯಿತು. ಏನು ಕ್ರೇಜಿ ಅವ್ರ ಫ್ಯಾನ್ಸ್ ಅಂದರೆ, ನನಗೆ ಅವ್ರ ಫ್ಯಾನ್ಸ್ ಏನಕ್ಕೆ ಇಷ್ಟ ಅಂತಂದರೆ ಅದನ್ನೇ ಪೋಸ್ಟರ್ ಮಾಡಿಸಿದ್ರು ಸರ್ ಅವರು. ಸಖತ್ತಾಗಿತ್ತು ಸರ್. ಕೌಂಟ್ರ್ ಕೊಡೋರು ಸಖತ್ತಾಗಿ ಕೌಂಟ್ರ್ ಕೊಡ್ತಾರೆ ಡಿವೋರ್ಸ್ ಫ್ಯಾನ್ಸ್, ಅದಕ್ಕೆ ನಂಗೆ ತುಂಬ ಇಷ್ಟ. ನಾನು ಸ್ವಲ್ಪ ಅದೇ ಥರ ಸಿಮಿಲರ್, ಅದಕ್ಕೋಸ್ಕರ. ಇಲ್ಲ ಸರ್, ಫ್ಯಾಮಿಲಿ ಸೆಂಟಿಮೆಂಟು ಇದರಲ್ಲಿದೆ. ಅಂದರೆ ಮನೆಯವ್ರನ್ನೆಲ್ಲ ಹೇಗೆ ಕಾಪಾಡ್ಕೊತಾನೆ ಅವನು ಅಂತ. ಒಂದು ಮಾರ್ಕೆಟಲ್ಲಿ ಕೆಲಸ ಮಾಡುವಂಥ ಒಂದು ಮಿಡಲ್ ಕ್ಲಾಸ್ ಮನುಷ್ಯ ಅವರ ಹೆಂಡತಿ ಮೇಲೆ ಕಣ್ಣಾಕ್ದಾಗ ಅಥವಾ ಮಗು ಕಳೆದೋದಾಗ ಅವನು ಯಾವ ರೀತಿ ಬದಲಾಗ್ತಾನೆ, ಯಾಕೆ ರೌಡಿಸಮ್ ಬರ್ತಾನೆ, ಈ ಅನ್ಯಾಯಗಳನ್ನೆಲ್ಲ ಹೋರಾಡೋದಕ್ಕೆ ಎಷ್ಟೊಂದು ಜನ ಪವರ್ಸ್ ಇರೋರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಅವನೇ ನಿಲ್ತಾರೆ ಮುಂದೆ ಹೋರಾಡೋದಕ್ಕೆ. ಆ ಒಂದು ಕಥಾ ಹಂದರವನ್ನು ಉಳ್ಳೋಂಥ ಸಿನಿಮಾ ಸೂರ್ಯಣ್ಣ. ಸೊ ಫ್ಯಾಮಿಲಿ ಆಡಿಯನ್ಸ್ ಕೂಡ ಕುತ್ಕೊಂಡು ನೋಡ್ಬೋದು. ನನ್ನ ಹೆಸರು ಪ್ರವೀಣ್ ರಾಜ್ ಅಂತ. ಈ ಮೂವಿಯಲ್ಲಿ ಒಂದು ಬ್ಯಾಟು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಫಿಲಮ್ ಬಗ್ಗೆ ಯಾರು ತುಂಬ ನೆಗೆಟಿವ್ ಥಾಟ್ಸು ಕೊಟ್ಟಿದ್ರೇನು, ಫಸ್ಟು ನನ್ನ ಪ್ರಕಾರ ಏನು ಹೇಳ್ತೀರಾ ಅಂದರೆ, ಬಿಫೋರ್ ಸೇಯಿಂಗ್ ಸಮಥಿಂಗ್ ಫಸ್ಟ್ ಯು ಹ್ಯಾವ್ ಟು ನೋ ವಾಟ್ ಇಟ್ ಈಸ್ ಅಂತ. ಅರ್ಥ ಆಯ್ತಾ? ಮೊದಲು ಒಂದು ಮಾತಾಡೋ ಮುನ್ನ ಅದರಲ್ಲಿ ಏನಿದೆ ಅದನ್ನು ಫಸ್ಟು ತಿಳ್ಕೊಳ್ಳಿ, ಆಮೇಲೆ ಮಾತಾಡೋರು 1000 ಜನ ಮಾತಾಡ್ಬೋದು. ಇವಾಗ ಏನಂದರೆ ಒಂದು 30 ಸೆಕೆಂಡ್ಸ್ ರೀಲ್ಸ್ನ ಹಿಡ್ಕೊಂಡು 3 ನಿಮಿಷ 5 ನಿಮಿಷ ಮಾತಾಡೋರೆ. ದಟ್ಸ್ ಆಲ್ ಅನ್ವಾಂಟೆಡ್ ಥಿಂಗ್ಸ್. ಫಸ್ಟು ಬರ್ರಿ, ಅದಕ್ಕೋಸ್ಕರನೇ ಇವತ್ತು ಈ ಶೋ ಮಾಡಿ, ಇವತ್ತು ಫ್ರೀ ಶೋ ಇಟ್ಟು ಇವತ್ತು ಎಲ್ಲರೂ ಬಂದವ್ರೆ. ಫ್ರೀ ಶೋಕ್ಕಿಂತ ಇನ್ನೂ ಪಬ್ಲಿಕ್ಸು ಬರ್ತಾನೆ ಅವರೇ, ಸಪೋರ್ಟ್ ಮಾಡ್ತವ್ರೆ. ನೋಡಿರೋರು ಯಾರೂ ಚೆನ್ನಾಗಿಲ್ಲ ಅಂತ ಯಾರೂ ಒಬ್ಬರು ಹೇಳಿಲ್ಲ. ಹಂಗೆ ಹೇಳಿದರೆ ಇಲ್ಲೇ ಬಂದ್ಬಿಟ್ಟು ನಾನು ಅವ್ರ ಹತ್ರ ಉಗ್ಗಿಸ್ಕೊಂಡು, ಇಲ್ಲ ಅವ್ರು ಬೇಕಾದ್ರೆ ಅವ್ರಿಗೆ ಅಷ್ಟು ಕೋಪ ಇದ್ದರೆ ಚಪ್ಪಲಿ ತೊಗೊಂಡು ಹೊಡೆದಿದ್ರೂ ಹೊಡ್ಸ್ಕೊಂಡ್ಬಿಡ್ತಾ ಇದ್ವಿ ಇಲ್ಲಿ. ಆ ರೇಂಜ್ಗೆ ಯಾರೋ ಒಬ್ಬ ಟ್ರೋಲ್ ಮಾಡೋನೆ, ಎಲ್ಲ ಬಂದು ಏನೇನೋ ಮಾಡ್ತೀರಾ, ಇಲ್ಲಿ ಗಿಮಿಕ್ ಮಾಡ್ತೀರಾ, ಇದು ಮಾಡ್ತೀರಾ ಅಂತ. ಟ್ರೋಲ್ ಮಾಡೋರು ಏನು 30 ಸೆಕೆಂಡ್ಸ್ನ ನೋಡಿಕೊಂಡು 3 ಮಿನಿಟ್ಸ್ ರೀಲ್ಸ್ ಮಾಡೋರೆ. ಇಟ್ಸ್ ನಾಟ್ ಎನ್ ಬಿಗ್ ಇಶ್ಯೂ. ಕೂತ್ಕೊಂಡು ಎಡಿಟ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು, ಇವರು ಮೇಡಮ್ ಅವ್ರು ಹೇಳಿದ್ರು, ಬಾತ್ರೂಮಲ್ಲಿ ಕೂತ್ಕೊಂಡು ಕಮೋಡ್ ಮೇಲೆ ಕೂತ್ಕೊಂಡು ಕಮೆಂಟ್ ಮಾಡೋರಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ ಬಿಡು ಪ್ರವೀಣ ನೀನು ಅಂತ. ಸೊ ವಾಟ್ ಎವರ್ ಇಟ್ ಈಸ್, ಫಿಲಮ್ ಚೆನ್ನಾಗಿ ಓಡ್ತಾ ಇದೆ. ಇನ್ನೂ ಪಬ್ಲಿಕ್ ಸಪೋರ್ಟ್ ತುಂಬ ಕೊಡ್ತಾವ್ರೆ. ಅದರಲ್ಲೂ ಎಕ್ಸ್ಪೆಷಲಿ ನಾನು ಈ ಟೈಮಲ್ಲಿ ಡಿ ಬಾಸ್ ಫ್ಯಾನ್ಗಳಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ಕೊಬೇಕು ಅಂತಿದ್ದೀನಿ. ಬಿಕಾಸ್ ಎಷ್ಟೊಂದು ಜನ ಇಂಡಸ್ಟ್ರಿಯಲ್ಲಿ ಇರೋವಂಥ ಸೆಲೆಬ್ರಿಟಿಗಳು ನಮ್ಮ ಸಪೋರ್ಟಿಗೆ ಬಂದಿಲ್ಲ. ಆ್ಯಂಡ್ ಎಷ್ಟೊಂದು ಜನ ಕ್ರಿಯೇಟರ್ಸ್ಗಳು ಯಾರೂ ನಮ್ಮ ಸಪೋರ್ಟಿಗೆ ಬಂದಿಲ್ಲ. ಯಾರಿಗೆ ಗೊತ್ತು ನಮಗೆ ಯಾಕೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಹೆಸರುಗಳು ಹೇಳ್ಬಾರ್ದು, ಹೇಳಿದ್ರೆ ಅದು ತಪ್ಪಾಗ್ಬೋದು. ನಮ್ಮ ಅಣ್ಣ ಅಲ್ಲಿ ಹೋಗ್ಬಿಟ್ಟು ಗೊತ್ತಿಲ್ಲ ಸರ್, ಈ ಇಂಡಸ್ಟ್ರಿಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ನಾವು ಏನಾದರೂ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಇವಾಗ ಕೈ ಹಿಡ್ದು ಯಾರು ಎತ್ತಿಸ್ತಾ ಇಲ್ಲ. ಇದೇ ನಮ್ಮ ಡಿ ಬಾಸ್ ಇವತ್ತು ಆಚೆ ಹೊರಗಡೆ ಇದ್ದಿದ್ರೆ ಪಕ್ಕ ನಮಗೋಸ್ಕರ ಒಂದು ವಾಯ್ಸ್ ಆದರೂ ಕೊಟ್ಟಿರೋರು ಅನಿಸುತ್ತೆ. ನಮ್ಮನ್ನ ಬೆಳೆಸಿರೋರು, ಅಣ್ಣನ ಬೆಳೆಸಿರೋರು ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡ್ರೇನು ನಾನು ಇಲ್ಲ ಅಂತ ಹೇಳಿ ಕಳ್ಸೋರೆ ಮ್ಯಾನೇಜರ್ ಹತ್ರ. ಸರ್, ನೀವು ನನ್ನ ಎಷ್ಟೊಂದು ಸಿನಿಮಾ ಪ್ರೀಮಿಯರ್ಗಳಲ್ಲಿ ನೋಡಿರ್ತೀರ. ನಾನು ಅವ್ರು ಕರೆದ ತಕ್ಷಣ ನನ್ನ ಕೆಲಸ ಏನಿದೆ ಅದು ಹೋಗಿ ಮಾಡಿ ಸಪೋರ್ಟ್ ಮಾಡ್ತೀನಿ. ಅಂದರೆ ನನಗೆ ಏನಂತಂದರೆ ಸಿನಿಮಾ ಅಷ್ಟೇ ನಂಗೆ ಮ್ಯಾಟ್ರ್ ಆಗೋದು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಸಿನಿಮಾ ಗೆಲ್ಲಬೇಕಷ್ಟೇ, ಕನ್ನಡ ಸಿನಿಮಾ ಗೆಲ್ಲಬೇಕು. ಸೊ ಯಾಕೆ ಯಾರೂ ಸಪೋರ್ಟಿವ್ ಆಗಿ ನಿಂತಿಲ್ಲ, ಅದು ನಮಗೆ ಕ್ವಶನ್ ಮಾರ್ಕ್ ಸರ್, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಅದನ್ನು ಹೇಳು, ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳಿ ಸರ್. ಇದರಲ್ಲಿ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಏನಂದರೆ, ಒಂದು ಫ್ಯಾಮಿಲಿ, ಒಂದು ಫ್ಯಾಮಿಲಿಗೋಸ್ಕರ, ಒಂದು ಹೆಂಡತಿಗೋಸ್ಕರ ಯಾವ ಲೆವೆಲ್ಗೂ ಹೋಗಿ ಇಳಿತಾನೆ, ಎಂಥ ದೊಡ್ಡ ರೌಡಿನ ಎದುರಾಕೊಂತಾನೆ ಅನ್ನೋದು ತೋರಿಸ್ತವ್ರೆ. ಆಮೇಲೆ ಒಂದು ಹೆಣ್ಣನ್ನ ಹೆಂಗೆ ನೋಡಬೇಕು, ಯಾವ ಥರ ಎಲ್ಲ ರೀತಿಯಲ್ಲಿ ನೋಡಬಾರ್ದು ಅನ್ನೋದನ್ನ ನಾವು ತೋರಿಸಿದ್ದೀವಿ. ಆಮೇಲೆ ಒಂದು ಲವ್ ಕಂಟೆಂಟು, ಎಲ್ಲ ಹುಡುಗಿರಿಂದ ಸಡನ್ನಾಗಿ ಒಂದು ಹುಡುಗಿ ಹಿಂದೆ ಕರ್ದವಳೆ ಅಂತ ಹೋಗ್ಬಿಡ್ಬಾರ್ದು. ಅದು ಏನಂತ ಇಂಟೆನ್ಸ್ ಇದೆ ಇದರಲ್ಲಿ. ರೌಡಿಸಮ್ಮು ಮಾಡಬಾರ್ದು ಅಂತ ತೋರಿಸಿದೀವಿ. ಆ ಸೋಷಿಯಲ್ ಮೆಸೇಜ್ ಇದೆ ಇದರಲ್ಲಿ. ಒಬ್ಬ ರೇಪ್ ಮಾಡಿದವನು ಸುಮ್ಮನೆ ರೌಡಿಗಳಾಗಲ್ಲ, ಅದರಿಂದ ತುಂಬಾ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ. ಅವ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳೋದಕ್ಕೆ, ನ್ಯಾಯ ಕೊಡಿಸೋದಕ್ಕೋಸ್ಕರ ಅವನೇ ಮುಂದೆ ನಿಲ್ತಾನೆ. ಆಗ ಏನಾಗುತ್ತೆ, ನ್ಯಾಯನ ಕೈಗೆ ತೊಗೊಂಡಾಗ ಏನಾಗುತ್ತೆ, ಅವ್ರಿಗೆ ರೌಡಿ ಅನ್ನೋ ಪಟ್ಟ ಕೊಡ್ತಾರೆ. ಸೊ ರೌಡಿಯನ್ನ ಪಟ್ಟ ಬಂದಮೇಲೆ ಏನಾಗುತ್ತೆ, ಒಂದಷ್ಟು ವರ್ಷ ಅವ್ನು ಹಾಗೆ ಕಂಟಿನ್ಯೂ ಆಗಬೇಕಾಗುತ್ತೆ. ಸೊ ಈ ಒಂದು ಥ್ರೆಡ್ನ ಇಟ್ಕೊಂಡು ಸಿನಿಮಾ ಮಾಡೋದು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ವಿಜಯ್ ಪ್ರಕಾಶ್ ಸರ್ ಅವರು ಮತ್ತು ಆಂಟೋನಿ ದಾಸ್ ಅವರು, ಕೈಲಾಶ್ ಖೇರ್ ಅವರು ನಮ್ಮ ಹಾಡುಗಳನ್ನ ಹಾಡಿದ್ದಾರೆ. ಪ್ಯಾಥೋಪ್ರಜು ಅವರು ಒಂದು ಕಣ್ಣಿನಲ್ಲಿ ಕತ್ತಿ ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ಸರ್. ಆ್ಯಂಡ್ ಫೈಟ್ಸ್ಗಳು ಚೆನ್ನಾಗಿದೆ, ತುಂಬಾ ಅಪ್ರಿಸಿಯೇಷನ್ ಬಂತು ಫೈಟ್ಸ್ಗೆ. ಡೈಲಾಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಂದು ಮತ್ತು ಬ್ಯಾಡ್ದು ಟ್ರ್ಯಾಕು ಇನ್ನೂ ಸ್ವಲ್ಪ ಇಡಬೇಕಿತ್ತು ಅಂತಲೂ ಕೂಡ ಎಷ್ಟೊಂದು ಜನ ಹೇಳಿದ್ರು. ಆಮೇಲೆ ರಿಯಲ್ ರೌಡಿಗಳು ಓಂ ಸಿನಿಮಾದ ನಂತರ ಮಾಡಿರೋ ಸಿನಿಮಾ ಅಂತಂದರೆ ಇದೆ ಸರ್. ಅವರಿಗೆ ಕನ್ವಿನ್ಸ್ ಮಾಡಿ ಕತೆನ ಒಪ್ಸಿ ಇವಾಗ ಒಂದು ನಿಮಿಷ ಇದೇ ಥರ ಮಾತಾಡ್ತಿರಲ್ಲ, ಇದೇ ಒಂದು ಸ್ಟೇಜಲ್ಲಿ ಇದುವರೆಗೂ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಒಂದು ಸ್ಟೇಜ್ನ ಆ ಥರ ಯಾರೂ ಮಾಡಿರಲಿಲ್ಲ. ನಾವು ಟ್ರೈಲರಲ್ಲಿ ಎಲ್ಲ ರೌಡಿಗಳನ್ನೂ ಕುಣಿಸಿದ್ವಿ. ಮೋಸ್ಟ್ಲಿ ನೀವು ನೋಡಿರ್ಬೋದು ಆ ವಿಡಿಯೋ ಎಲ್ಲ ರೌಡಿಗಳು ವಿತ್ ಉಮೇಶ್ ಸರ್ ಇದ್ರು. ಅವಾಗ SK ಉಮೇಶ್ ಸರ್ ಇದ್ರು. ಆ ಥರ ಒಂದು ಸ್ಟೇಜು
ಇದುವರೆಗೂ ಇಷ್ಟೆಲ್ಲೇ ಕ್ರಿಯೇಟ್ ಮಾಡಿಲ್ಲ, ಯಾರು ಮಾಡೋದು. ಆ ವಿಷಯನ ವೈರಲ್ ಮಾಡಬೇಕಿತ್ತು, ಬಿಕಾಸ್ ಇಟ್ ಇಸ್ ಅ ವೆರಿ ಕ್ರೇಜಿ ಕಂಟೆಂಟ್. ಯಾಕಂದ್ರೆ ಯಾರು ಸರ್ ಮಾಡ್ಬಿಟ್ಟವ್ರೆ? ಯಾರಾದ್ರೂ ಒಬ್ಬರನ್ನ ಹೇಳಿ, ಯಾರಾದ್ರೂ ಒಬ್ಬರನ್ನ. ಪೊಲೀಸರು ಒಂದೇ ಸ್ಟೇಜ್ ಮೇಲೆ ಕೂರ್ಸೋದಿದೆಯಲ್ಲ, ದಟ್ ಇಸ್ ಅ ಕ್ರೇಜಿ ಕಂಟೆಂಟ್. ಅದನ್ನ ವೈರಲ್ ಮಾಡಬೇಕಿತ್ತು. ಆ ರೌಡಿಗಳು ಬಂದು ಹೇಳೋರೆ ಸ್ಟೇಜ್ ಮೇಲೆ, ಇವ್ ಸರ್ ನಮ್ಗೆ ಸರ್ ಬರೀ ನಾವು ಇವೆಂಟ್ ಮಾಡಿಲ್ಲ. ರಿಯಲ್ ರೌಡೀಸ್ ಯಾರಿದ್ದಾರೆ, ಮಾಜಿ ರೌಡಿಗಳು, ಅವ್ರು ಅನುಭವಿಸಿದಂತ ನರಕ, ಅವರ ಒಂದು ಹೆಂಡತಿ ಅನುಭವಿಸಿದಂತ ನೋವು, ಇದನ್ನೆಲ್ಲ ರಿವೀಲ್ ಮಾಡಿದೀವಿ ಆ ಇವೆಂಟ್ಸ್ ಅಲ್ಲಿ. ಅದನ್ನೆಲ್ಲ ನೀವು ವೈರಲ್ ಮಾಡಬೇಕು. ಓಪನ್ ಆಗಿ ಹೇಳೋರೆ ಅವರು. ಯಾರು? ಜೀಬ್ರಾ ಅನ್ನ ಅವ್ರ ಎಂತಿ ಹೇಳೋರೆ. ಅವರು 3 ತಿಂಗಳು ಗರ್ಭಿಣಿ ಇರ್ಬೇಕಂದ್ರೆ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಹೊಡೆದಿ ಅವ್ರಿಗೆ ಅಬಾಟೆ ಆಗ್ಬಿಟ್ಟಿತ್ತಂತೆ. ಅದೆಲ್ಲ ಯಾಕೆ ವೈರಲ್ ಮಾಡಿಲ್ಲ? ಬರಬೇಡಿ, ತುಂಬಾ ಜನ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ವೈ ಯಾರೋ ಈಗ ಸರ್ ಒಂದು ಟೀಮ್ ಅಂದಮೇಲೆ ಇನ್ಪುಟ್ಸ್ ಬಂದೇ ಬರುತ್ತೆ, ಇವ್ರನ್ನ ಕರ್ಸಿ ರೀಚ್ ಆಗುತ್ತೆ ಅಂತ. ಹಾಗೆ ಕರ್ಸಿ ಏನೋ ಒಂದು ಅವಘಡ ಆಗೋಗಿದೆ ಆ್ಯಂಡ್ ಟೀಮು ಕೂಡ ಸಾರಿ ಕೇಳಿದಕ್ಕೆ. ಬಟ್ ಅದನ್ನೇ ಎಷ್ಟು ವೈರಲ್ ಮಾಡ್ತೀರಾ? ಪಾಸಿಟಿವ್ ಪಾಯಿಂಟ್ಸ್ ವೈರಲ್ ಮಾಡಿ. ಅಟ್ಲೀಸ್ಟ್ ಯಾರು ಮಾಡಿದ್ದಾರೆ ಸಿನಿಮಾ ಅವ್ರಿಗೆ ಅಟ್ಲೀಸ್ಟ್ ಒಂದು ಅಪ್ರಿಸಿಯೇಷನ್ ಕೊಡಿ, ತೆಗಳಬೇಡಿ. ಕೊಡೋಕ್ಕಾದ್ರೆ ಎಕ್ಸಾಕ್ಟ್ಲಿ ಸರ್. ಏನಂದ್ರೆ ಸರ್, ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಥಿಯೇಟರ್ಸ್ ಅಲ್ಲಿ ಜನ ಬರೋದೇ ಕಡಿಮೆ ಆಗ್ಬಿಟ್ಟವ್ರೆ. ಅಷ್ಟೇ ಅಲ್ಲ ಸರ್, ಇವಾಗ ಸರಳ ಸುಗುರಾವ್ ಆಗಿರ್ಬೋದು, ಬೇರೆ ಥಿಯೇಟರ್ ಜನಗಳೇ ಇಲ್ಲ ಸರ್. ಈಗ ಟ್ರಸ್ಟ್ ಹೇಗೆ ಮಾಡೋದು ಸರ್? ಮತ್ತೆ ಸಿನಿಮಾ ಮಾಡೋದಕ್ಕೆ ಹೇಗೆ ನಂಬಿಕೆ ಬರುತ್ತೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.